ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ದೆಹಲಿಯಲ್ಲಿಂದು 2026-27ನೇ ಸಾಲಿನ ಬಜೆಟ್ ಕುರಿತು ಯುವ ಜನತೆಯೊಂದಿಗೆ ಸಂವಾದ ನಡೆಸಿದರು. ಬಜೆಟ್ನ ಸಿದ್ಧತೆ, ರೂಪುರೇಷೆ, ಅಂಶಗಳು ಮತ್ತಿತರ ವಿಷಯಗಳ ಕುರಿತಂತೆ ಯುವ ಜನತೆ ಸಚಿವರಿಂದ ಮಾಹಿತಿ ಕೋರಿದರು. ಈ ವೇಳೆ ಸಚಿವೆ ನಿರ್ಮಲಾ ಸೀತಾರಾಮನ್ ಉದ್ಯಮಗಳು, ಆರ್ಥಿಕ ತಜ್ಞರು, ಕಾರ್ಮಿಕ ಸಂಘಟನೆಗಳು, ಸಾರ್ವಜನಿಕರೊಂದಿಗೆ ಸಮಾಲೋಚಿಸಿದ ನಂತರ ಬಜೆಟ್ ನವೆಂಬರ್ನಲ್ಲಿ ಆರಂಭವಾಯಿತು. ಈ ಸಲಹೆಗಳನ್ನು ಆಯ್ಕೆ ಮಾಡಿ ಸಂಬಂಧಿತ ಸಚಿವಾಲಯಗಳು ಮತ್ತು ರಾಜ್ಯಗಳೊಡನೆ ಚರ್ಚಿಸಲಾಯಿತು. ಅನೇಕ ಪರಿಶೀಲನೆಗಳ ನಂತರ ಬಜೆಟ್ ಭಾಷಣ ಅಖೈರುಗೊಳಿಸಲಾಯಿತು ಎಂದರು. ಮುಂಬೈನಲ್ಲಿ ನಡೆದ ವೇವ್ಸ್ ಸಮಿಟ್ ಇಂಡಿಯಾ ಯಶಸ್ವಿಯಾಗಿದ್ದು ವಿಶೇಷ ಆಸಕ್ತಿ ಕೆರಳಿಸಿದೆ. ಸೃಜನಾತ್ಮಕ ವಲಯವು ಅನೇಕ ಆಯಾಮಗಳಿಂದ ಪ್ರತಿದಿನ ಸವಾಲುಗಳನ್ನು ಒಡ್ಡುತ್ತದೆ. ಈ ವಲಯವು ಯುವಜನತೆಗೆ ಹೆಚ್ಚು ಆಸಕ್ತಿದಾಯಕ ಎನಿಸಿದೆ ಎಂದರು. ತಂತ್ರಜ್ಞಾನದ ಬಳಕೆಯಿಂದ ಕೃಷಿ ವಲಯದಲ್ಲಿ ಮಹತ್ತರ ಬದಲಾವಣೆಗಳಾಗುತ್ತಿವೆ. ಸಣ್ಣ ರೈತರ ಸಬಲೀಕರಣದಲ್ಲಿ ತಂತ್ರಜ್ಞಾನ ಪ್ರಮುಖ ಪಾತ್ರ ವಹಿಸುತ್ತಿದೆ. ಮಹಿಳಾ ಸಬಲೀಕರಣಕ್ಕೆ ಸಂಬಂಧಿಸಿದಂತೆ ಮಹಿಳೆಯರ ಕಾರ್ಯಕ್ಷಮತೆಗೆ ಅನುಗುಣವಾಗಿ ಸಂಸ್ಥೆಗಳು ಸ್ತ್ರೀಯರನ್ನು ಗುರುತಿಸಿ ಉದ್ಯೋಗಾವಕಾಶಗಳನ್ನು ನೀಡುತ್ತಿವೆ. ಆಡಳಿತ ಮಂಡಳಿಗಳಂತಹ ದೊಡ್ಡ ಸ್ಥಾನಗಳಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ಕಡಿಮೆ ಇದೆ. ಇತರರಿಗೆ ಆದರ್ಶವಾಗಲು ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸ್ಥಾನಗಳಲ್ಲಿ ಮಹಿಳಾ ನಾಯಕತ್ವ ಹೆಚ್ಚಾಗಬೇಕಿದೆ ಎಂದು ಅಭಿಪ್ರಾಯಪಟ್ಟರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಹೆರಿಗೆ ಸೌಲಭ್ಯಗಳನ್ನು ಕೆಲವೇ ವಾರಗಳಿಂದ 6 ತಿಂಗಳಿಗೆ ವಿಸ್ತರಿಸಿದೆ. ಇದಲ್ಲದೆ ಮಹಿಳಾ ಅಭ್ಯುದಯಕ್ಕಾಗಿ ಅನೇಕ ಕಲ್ಯಾಣ ಯೋಜನೆಗಳನ್ನು ರೂಪಿಸಲಾಗಿದೆ ಎಂದು ತಿಳಿಸಿದರು. Sometimes inadvertently, even if we want to be at par with the value systems of people around us, sometimes we let go some prejudices which are lying hidden in us. Not that we cherish or nourish it, but hai andar aa jata hai baat mein, are ye kya kapda pehnaye ho, ye kya kar rahe ho, looking at women as somebody who can receive ideas. I can tell them, hey, aise nahi karna chahiye. We as women will never look at a guy and say, hey, aise nahi karna chahiye. We won't do. It's just, I don't think the person intends to be nasty, but sometimes hidden prejudices come out.